ತೊಂಬತ್ತಕ್ಕ ಲಂಬ ಕೋನ. ಎಲ್ರು ಮಾಡಿ ಹಿಂದೆ. ತೊಂಬತ್ತಕ್ಕ ಲಂಬ ಕೋನ. ತೊಂಬತ್ತಕ್ಕ ಲಂಬ ಕೋನ. ತೊಂಬತ್ತರೊಳಗ ಲಘು ಕೋನ. ನಾನೇನಿದೆ ಇಲ್ಲಿ 90 ಡಿಗ್ರಿ ಅಂದ್ರೆ ಲಂಬ ಕೋನ ಆಯ್ತು. 90ರೊಳಗಿರೋ 0ದಿಂದ 89.99 ಅದು ಎಂತ ಕೋನ ಆಗಿರುತ್ತೆ? ಲಘು ಕೋನ ಆಗಿರುತ್ತೆ. 90ರೊಳಗ ಲಘು ಕೋನ. 90ರಿಂದ 180ರವರೆಗೆ. 90ರಿಂದ 180ರವರೆಗೆ. ಹಬ್ಬಿತ್ತಪ್ಪ ವಿಶಾಲ ಕೋನ. 90ಕ್ಕಿಂತ ಹೆಚ್ಚು 180ಕ್ಕಿಂತ ಕಡಿಮೆ ಇತ್ತಂದ್ರೆ ಅದು ಎಂತ ಕೋನ ಆಗಿರುತ್ತೆ? ವಿಶಾಲ ಕೋನ. 90ರಿಂದ 180ರವರೆಗೆ. ಹಬ್ಬಿತ್ತಪ್ಪ ವಿಶಾಲ ಕೋನ. 180ಕ್ಕೆ ಸರಳ ಕೋನ. 180ಕ್ಕೆ ಎಂತ ಕೋನ? ಹಿಗ್ಗೀತೆಂದರೆ ಅಧಿಕ ಕೋನ. ಸರಳ ಕೋನ 180 ಇರುತ್ತೆ. 180ಕ್ಕಿಂತ ಹೆಚ್ಚು 360ಕ್ಕಿಂತ ಕಡಿಮೆ ಇದ್ರೆ ಅದು ಎಂತ ಕೋನ ಅಂತೀವಿ? ಸರಳಾಧಿಕ ಕೋನ ಅಥವಾ ಅಧಿಕ ಕೋನ ಅಂತ ಕರಿತೀವಿ. ಹಿಗ್ಗೀತೆಂದರೆ ಅಧಿಕ ಕೋನ. ವೃತ್ತದ ತುಂಬಾ ಪೂರ್ಣ ಕೋನ. ಒಂದು ವೃತ್ತ ಇತ್ತಂದ್ರೆ ಅದ್ರ ತುಂಬಾ ಎಂತ ಕೋನ ಇರ್ತೈತ್ರಿ? ಇಲ್ಲೇ 360 ಡಿಗ್ರಿ ಇರುತ್ತಲ್ಲ, ಅದು ಎಂತ ಕೋನ ಅಂತೀವಿ? ಒನ್ಸ್ ಮೋರ್. 90ಕ್ಕ ಲಂಬ ಕೋನ. 90ರೊಳಗ ಲಘು ಕೋನ. 90ರಿಂದ 180ರವರೆಗೆ. ಹಬ್ಬಿತ್ತಪ್ಪ ವಿಶಾಲ ಕೋನ. 180ಕ್ಕೆ ಸರಳ ಕೋನ. ಹಿಗ್ಗೀತೆಂದರೆ ಅಧಿಕ ಕೋನ. ವೃತ್ತದ ತುಂಬಾ ಪೂರ್ಣ ಕೋನ. ಮೂಲೆ ಮೂಲೆಗೂ ಹೆಸರಿಟ್ಟರಪ್ಪ. ರೇಖಾ ಗಣಿತದ ನೆಪದಲ್ಲಿ ಒಂದು ರೇಖಾ ಗಣಿತವನ್ನು ಇಟ್ಟುಕೊಂಡೆ